ನಮ್ಮಲ್ಲಿ ಸಂಕುಚಿತ ಮನೋಭಾವ ಇದ್ದರೆ ಎಷ್ಟೇ ನಾವು ನಮ್ಮ ಹಿಂದಿನವರು ಅಂತಲೇ ಇಟ್ಕೊಳ್ಳಿ, ಒಂದು ಜಾಯಿಂಟ್ ಫ್ಯಾಮಿಲಿನಲ್ಲಿ ಇದ್ದರೂ ಕೂಡ ಬೆಳೆದಿದ್ರೂ ಕೂಡ ಸಂಕುಚಿತ ಸ್ವಭಾವದವರು ಆ ಮನೆಯಲ್ಲೇ ಒಂದು ತಮ್ಮದೇ ಒಂದು ಮನಸ್ಸು ಮಾಡ್ಕೊಂಡಿರ್ತಾರೆ. ಮನಸ್ಸಿನ ಮನೆ, ಅದರಲ್ಲಿ ಬರೀ ನಾನು ನಂದು ಅಂತ ಇರುತ್ತೆ. ಅವರಿಗೆ ವ್ಯಾಮೋಹ ಇರುತ್ತೆ, ಮೋಹ ಇರುತ್ತೆ. ಜೊತೆಲಿದ್ದರೂ ಕೂಡ ನನ್ನವರು, ನಂತನ, ನಂದು ಅನ್ನೋದು ಯಾವಾಗ ಇರುತ್ತೋ ಆಗ ಅವರು ಮಾಡುವ ಪ್ರತಿಯೊಂದು ಕರ್ಮ ಅಂದರೆ ಕೆಲಸದಲ್ಲೂ, ಅವರ ಆ್ಯಟಿಟ್ಯೂಡ್ನಲ್ಲೂ, ಅವ್ರು ಕೊಡೋದ್ರಲ್ಲೂ ಇಸ್ಕೊಳ್ಳೋದ್ರಲ್ಲೂ ಎಲ್ಲವೂ ಕೂಡ ಲಿಮಿಟೆಡ್ ಆಗಿರುತ್ತೆ. ಅದನ್ನೇ ನಾವು ಮಕ್ಕಳಿಗೆ ಹೇಳ್ಕೊಡೋದು, ನೀನು ಲಿಮಿಟ್ ಆಗಿರು ಅಂತ. ಬೆಳೆಸೋವಾಗಲೇ ಸಂಕುಚಿತ ಮನೋಭಾವದಲ್ಲಿ ಅದನ್ನೇ ಸಾಕಿ ಸಲಹಿ ಬೆಳೆಸಿ ಪೋಷಿಸಿ ಮಾಡಿದ್ರೆ ಅಂಥವ್ರು ಏನಾಗ್ತಾರೆ, ಬಹಳ ಹಿಡಿತಾರೆ, ತಮ್ಮದೇ ತಾವು ನೋಡ್ಕೊಳ್ತಾರೆ, ಬೇರೆಯವ್ರ ಕಡೆ ಗಮನ ಕೊಡಲ್ಲ, ಬೇರೆಯವ್ರು ಅಷ್ಟು ಬೇಕಾಗಲ್ಲ, ತಮ್ಮ ಹಿತಾನೇ ಮುಖ್ಯ, ತಾವು ತಿಂದರೆ ಮುಖ್ಯ, ತಾನು ಚೆನ್ನಾಗಿದ್ದರೆ ಮುಖ್ಯ, ತಂದೆ ಮುಖ್ಯ. ಈ ಥರ ಆಟೋಮ್ಯಾಟಿಕ್ಕಾಗಿ ರಿಸಲ್ಟ್ ಆಗುತ್ತೆ. ಅವರು ಪರ್ಪಸ್ಸಾಗಿ ಮಾಡಲ್ಲ, ಆದರೂ ಅವರ ಆ್ಯಟಿಟ್ಯೂಡ್ನಲ್ಲಿ ಅವ್ರಿಗೆ ಜಾಸ್ತಿ ಮಾಡೋಕ್ಕಾಗಲ್ಲ. ಜಾಸ್ತಿ ಮಾಡೋದು ಕಲ್ಪನೆಯಲ್ಲಿದ್ದರೆ ತಾನೇ ಪಾಪ ಮಾಡೋಕ್ಕಾಗೋದು, ಕಲ್ಪನೆಯೂ ಇಲ್ಲ. ಅವ್ರಿಗೆ ಅಂಥ ಅವಶ್ಯಕತೆ ಬರೋದೂ ಇಲ್ಲ ಅಥವಾ ಮಾಡೋಕ್ಕಾಗೋದೂ ಇಲ್ಲ. ಅವ್ರು ಅಂಥ ಅವಶ್ಯಕತೆಗೆ ತಮ್ಮನ್ನು ಕೊಟ್ಕೊಳ್ಳೋದೂ ಇಲ್ಲ, ಓಪನ್ ಅಪ್ ಆಗೋದೂ ಇಲ್ಲ. ಒಟ್ಟಲ್ಲಿ ನಂದು ಇಷ್ಟೇ ಅಂತ ಚಿಕ್ಕದು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಥರ ಎಷ್ಟೋ ಸತಿ ಮಾಡ್ಕೊಂಡಾಗ ನಮಗೆ ಅನಿಸುತ್ತೆ, ನಮ್ಗೆ ಯಾಕೆ ಮಾಡೋಕ್ಕಾಗ್ತಿಲ್ಲ? ಆಗಲ್ಲ. ಯಾಕೆಂದರೆ ನಮ್ಮ ಸ್ವಭಾವದಿಂದ ನಮಗೆ ನಾವು ಯಾವ ಮನೋಧರ್ಮದಲ್ಲಿರ್ತೀವಿ, ನಾವು ನೋಡುವ ದೃಷ್ಟಿಕೋನದಲ್ಲಿ ನಮಗೆ ಕಾಣಿಸೋದೇ ಅಷ್ಟು. ಎಷ್ಟಿದೆ, ಎಷ್ಟಿರಬಹುದು, ಎಷ್ಟು ದೊಡ್ಡದಿದೆ ಅಂತ ಕಲ್ಪನೆ ಊಹೆಗೆ ಕೂಡ ಇಲ್ಲದೆ ಇದ್ದರೆ ನಮ್ಮಿಂದ ಯಾವ ರೀತಿ ಆ್ಯಕ್ಷನ್ಸ್ ಬರೋಕ್ಕೆ ಸಾಧ್ಯ, ಯಾವ ರೀತಿ ರೆಸ್ಪಾನ್ಸ್ ಬರೋಕ್ಕೆ ಸಾಧ್ಯ, ಯಾವ ರೀತಿ ನಮ್ಮಿಂದ ಒಬ್ಬರಿಗೆ ನಾವು ಸಹಾಯ ಮಾಡೋಕ್ಕೆ ಸಾಧ್ಯ, ಕೊಡೋಕ್ಕೆ ಸಾಧ್ಯ, ಹೆಲ್ಪ್ ಮಾಡೋಕ್ಕೆ ಸಾಧ್ಯ, ಅಥವಾ ನಾವು ಎಷ್ಟು ಅವ್ರ ಮೇಲೆ ಬೀಳಕ್ಕೆ ಸಾಧ್ಯ? ಆಗಲ್ಲ. ನಮ್ದೊಂದು ಲಿಮಿಟ್ ಇದೆ. ಆ ಲಿಮಿಟ್ ಮೇಲೆ ನಮ್ಗೆ ಅವ್ರಿಗೆ ಬೇಕಿದ್ರೂ ಏನು ಬೇಕಿದ್ರೂ ನಮಗೆ ಕಾಣೋದೂ ಇಲ್ಲ. ನಮ್ಮದು ತಪ್ಪಲ್ಲ, ನಾವು ಬೆಳೆದಿರೋದು ರೀತಿ ಹಾಗೆ, ನಮಗೆ ಬೆಳೆಸಿರೋದು ಹಾಗೆ, ನಮಗೆ ಬಂದಿರೋದು ಹಾಗೆ. ನಮ್ಮ ಮೈಂಡ್ನಲ್ಲಿ ಒಂದೊಂದು ಪಾರ್ಟಿಕಲ್ ಕೂಡ ಇನ್ನೂ ಬಹಳ ಸಂಕುಚಿತವಾಗಿ ಎಕ್ಸ್ಪ್ಯಾಂಡ್ ಆಗಿಲ್ಲ. ಮನಸ್ಸಿನಲ್ಲಿ ಎಲಿಮೆಂಟ್ಸ್ ಎಕ್ಸ್ಪ್ಯಾಂಡ್ ಆಗಿಲ್ಲ. ಬುದ್ಧಿ ತೀಕ್ಷ್ಣ, ಸೂಕ್ಷ್ಮ, ಚುರುಕು ಆಗಿಲ್ಲ. ಹಾಗೆ ಅಂತ ಅವರು ಬುದ್ಧಿವಂತರಲ್ಲ, ಅವರು ತುಂಬ ಬುದ್ಧಿವಂತರು, ತುಂಬ ಭಾವುಕರು, ಎಲ್ಲ ತುಂಬ. ಆದರೆ ಒಂದು ಲಿಮಿಟ್ ಇದೆ ಅವರಿಗೆ. ಅದು ದಾಟಿದ ಮೇಲೆ ದೇ ಆರ್ ಝೀರೋ, ದೇ ಆರ್ ನೋಬಡಿ. ಅವ್ರನ್ನ ಟ್ರಸ್ಟ್ ಮಾಡೋಕ್ಕಾಗೋದೇ ಇಲ್ಲ, ಅವ್ರ ಮೇಲೆ ರಿಲೇ ಮಾಡೋಕ್ಕಾಗೋದೇ ಇಲ್ಲ. ಯಾಕೆ ಹಿಂಗಾಗ್ಬಿಡುತ್ತೆ ಒಬ್ಬೊಬ್ರದ್ದು ಅಂದರೆ, ನಾವು ಬೆಳೆದಿರೋ ಒಂದು ರೀತಿನಲ್ಲಿ ಇಷ್ಟೇ ಬೆಳೆದಿದ್ರೂ ಕೂಡ ಒಂದು 25% ಇದ್ದರೂ 75% ಯಾವಾಗಲೂ ನಮ್ಮ ಕೈನಲ್ಲಿರುತ್ತೆ. ಯಾವಾಗ ಅಂದರೆ ನಾವು ಗಮನಿಸಿದಾಗ, ನಮಗೆ ಬೆಳಿಬೇಕು ಅಂತ ಬಂದಾಗ. ಒಂದು ಜೀವ ಒಂದು ಜನ್ಮ ತಗೊಂಡ್ಮೇಲೆ ಅದಕ್ಕೆ ಒಂದು ಕಾಲಾವಕಾಶ ಇದೆ. ಅಲ್ಲಿವರೆಗೂ ನಾವು ಸಹಜವಾಗಿ ಬೆಳ್ಕೊಂಡು ಬರ್ತಾ ಇರ್ತೀವಿ. ಒಂದು ಟೈಮ್ ಆದಮೇಲೆ ನಮಗೊಂದು ಆವಾಗವಾಗ ಒಂದು ಕಾಷನ್ ಬರುತ್ತೆ. ಆರ್ ಯು ರೆಡಿ ಟು ಟೇಕ್ ಎ ಜಂಪ್? ಆರ್ ಯು ರೆಡಿ ಟು ಟೇಕ್ ಎ ಲೀಪ್? ಇವಾಗ ನಿನ್ನ ಜೀವನ ಇದು, ಇವಾಗ ಇದನ್ನೆಲ್ಲ ಬಿಟ್ಟು ನಿನಗೆ ಹೋಗೋಕ್ಕೆ ಇಷ್ಟನಾ? ಆದರೆ ಎಷ್ಟೋ ನಮಗೆ ಹಿಂದಿನ ಎಳೆತ ಇಲ್ಲ, ನಮಗಿಷ್ಟೇ ಸಾಕು, ಹೀಗೆ ಸತ್ತೋಗ್ತೀವಿ ಅಂತಲೇ ಬರುತ್ತೆ. 99 ಜನ ತಾವೇನಿದೀವೋ ಇಷ್ಟೇ ನಾವಿರೋದು, ಇನ್ನು ಬೆಳೆಯಲ್ಲ ನಾವು ಇಷ್ಟೇ ಅಂತ. ಅವರು ಬೆಳಿಬೇಕು ಅಂತಲೂ ಇಲ್ಲ, ಬೆಳಿಬಹುದು ಅಂತಲೂ ಇಲ್ಲ. ನಮ್ಮ ಹತ್ರ ಇನ್ನೂ ಏನೋ ಒಂದು ಇದೆ ವಿಶೇಷವಾದದ್ದು, ಪ್ರಪಂಚಕ್ಕೆ ಪರಿಚಯಿಸುವಂಥದ್ದು ಅಂತ ಗೊತ್ತೇ ಕೂಡ ಆಗೋದಿಲ್ಲ.